ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕುಣಿ ಎಂಬ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಾ ಶಾಂತಾ ಹುಗಾರ್ ಅವರು ಆ ವ್ಯವಹಾರದಲ್ಲಿ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಅದು ಅಲ್ಲದೆ ಸಾಕಷ್ಟು ಅಲ್ಲಿ ಅವ್ಯವಹಾರಗಳು ಕಂಡು ಬಂದಿರೋದ್ರಿಂದ ಇದನ್ನು ಅವರ ವಿರುದ್ಧವಾಗಿ ನಾವು DC ಅವರಾಗಿರ್ಬೋದು ಮತ್ತು ಉಪನಿರ್ದೇಶಕರಾಗಿರ್ಬೋದು ಮತ್ತು ಆಯುಕ್ತರು ಆಲ್ರೆಡಿ ನಾವು ಅವರಿಗೆ ಮನವಿ ಕೊಟ್ಟಿದ್ದೆ. ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆ ಕಾರಣದಿಂದ ಅವರು ಎಲ್ಲೋ ಒಂದು ಕಡೆ ಉಪನಿರ್ದೇಶಕರು ಕೂಡ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕೂಡ ಅವ್ರಿಗೆ ಬೆಂಬಲ ಸೂಚಿಸಕತ್ತಾರೆ ಅಂತೇಳಿ ನಮಗೆ ಕಂಡು ಬಂದಿರುತ್ತದೆ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಇಮಿಡಿಯೇಟ್ಲಿ ಶಾಂತಾ ಹುಗಾರ್ ಬಾಯಿನ ಅಮಾನತುಗೊಳಿಸಬೇಕು ಮತ್ತು ಅವರ ಜೊತೆ ಶಾಮೀಲಾಗಿರೋದಂಥ ಶಾಲಾ ಉಪನಿರ್ದೇಶಕರಾದಂಥ SS ಕೆಳದಿಮಠ ಸರ್ ಕೂಡ ಇಲಾಖೆ ಅದು ತನಿಖೆ ಮಾಡಿ ಅವ್ರಿಗೆ ಸರಿಯಾದ ಕಾನೂನು ಕ್ರಮ ಕೈಗೊಳ್ಳಬೇಕಂದ್ರೆ ಈ ಮೂಲಕ ನಾವು ಶಾಂತಾ ಹುಗಾರ್ ಅವರು ಹಿರಿಯ ಶಾಲೆಯ ಮುಖ್ಯೋಧ್ಯಾಪಕರು ಅಲ್ಲಿ ಸುಮಾರು 11 ಮಕ್ಕಳದ ಲಿಂಗ ಬದಲಾವಣೆ ಮಾಡಿದ್ದಾರೆ. ಒಂದನೇದ್ದು ಅದು, ಎರಡನೇದ್ದು ದುಡ್ಡಿನ ವ್ಯವಹಾರ. ಅಲ್ಲಿ SDMC ಕಮಿಟಿನ ಇಲ್ಲ. ಅಲ್ಲಿ ಕಮಿಟಿ ಇಲ್ದೇ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಅದನ್ನು ತೆಗೆಸ್ಕೊಂಡು ಅವ್ಯವಹಾರ ಮಾಡಿರೋಂಥ ತನಿಖೆ ಒಳಗೆ ಅದು ಸಾಬೀತಾಗಿದೆ. ಅದನ್ನು ಆದಷ್ಟು ಜಲ್ದಿ ಮಾನ್ಯ ಉಪನಿರ್ದೇಶಕರು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ಹಲವಾರು ಬಾರಿಗೆ ಮನವಿ ಕೊಟ್ಟೇವಿ. ಬಟ್ ಅದು ಕಾನೂನು ಕ್ರಮ ಜರುಗಿಸುವಲ್ರು ಅವರು. ಅದಕ್ಕೆ ಮಾನ್ಯ ಆಯುಕ್ತರು ಒಂದು ವಾರ ಟೈಮ್ ತೊಗೊಂಡಾರ ನಮ್ಮ ಹತ್ರ. ಅವರು ಈಗಾಗಲೇ ನಿನ್ನೆ ನೋಟಿಸ್ ಕೊಟ್ಟರಂತ ಮಾಹಿತಿ ಬಂದದ್ದು ನಮಗೆ ಮಾನ್ಯ ಉಪನಿರ್ದೇಶಕರಿಗೆ. ಆದಷ್ಟು ಜಲ್ದಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒಂದು ವಿನಂತಿ.